ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮಿಸ್ಟರ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಬೇಸಿಕ್ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್, ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಮ್ಮ ಒಂದು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ. ಅದು ಯಾವ್ದಂತಂದ್ರೆ ಡೂ ಯು ಮತ್ತು ಆರ್ ಯು. ಇವುಗಳ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಇರಲೇಬೇಕು. ಯು ಮಸ್ಟ್ ನೋ ದ ಡಿಫರೆನ್ಸ್ ಬಿಟ್ವೀನ್ ಹೌ ಟು ಯೂಸ್ ಡೂ ಯು ಅಂಡ್ ಆರ್ ಯು ವಿತ್ ಸಮ್ ಸಿಂಪಲ್ ಸ್ಟ್ರಕ್ಚರ್ಸ್. ಇವುಗಳನ್ನ ತಿಳ್ಕೊಂಡಾಗ ನಾವು ಇಂಗ್ಲಿಷ್ ಅಲ್ಲಿ, ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಆಗ್ಲಿ, ರಿಟರ್ನ್ ಅಲ್ಲಿ ಆಗ್ಲಿ ಮಾತಾಡ್ಬೇಕಾದ್ರೆ ಸರಿಯಾಗಿ ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋಗಳನ್ನಾಗ್ಲಿ ನಮ್ಮ ಚಾನಲ್ ಶೇರ್ ಮಾಡೋದ್ರ ಮುಖಾಂತರ ಈ ಯಾರು ಇಂಗ್ಲಿಷ್ ಅನ್ನ ಕಲಿಬೇಕಂತ ಅನ್ಕೊಂಡಿದಾರಲ್ಲ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ನೋಡಿ, ಡೂ ಯು ಮತ್ತು ಆರ್ ಯು ಇವು ಬೇಸಿಕ್ ಆಗಿರ್ತಕ್ಕಂಥ ಒಂದು ಸ್ಪೋಕನ್ ಇಂಗ್ಲಿಷ್ ಅನ್ನ ಒಂದು ಸ್ಟ್ರಕ್ಚರ್ ಅಂತಾನೆ ನಾವು ಹೇಳ್ಬೋದು. ಈ ಡೂ ಅನ್ನೋದು ಒಂದು ಹೆಲ್ಪಿಂಗ್ ವರ್ಡ್, ಆರ್ ಅನ್ನೋದು ಕೂಡ ಒಂದು ಹೆಲ್ಪಿಂಗ್ ವರ್ಡ್. ಯು ಅಂದ್ರೆ ನೀನು, ಇದೊಂದು ಪ್ರನೌನ್ ಅಂತ ಆಗುತ್ತೆ. ಹಾಗಾದ್ರೆ ಡೂ ಯು ಅನ್ನ ಯಾವಾಗ ಬಳಸಬೇಕು, ಆರ್ ಯು ಅನ್ನ ಯಾವಾಗ ಬಳಸಬೇಕು, ಇದನ್ನ ತಿಳಿದುಕೊಂಡು ನಾವು ವಾಕ್ಯದಲ್ಲಿ ಬಳಸಬೇಕಾಗುತ್ತೆ. ಸೊ ಹಾಗಾದ್ರೆ ಡೂ ಯು ನೋಡಿ, ಡೂ ಯು ಜೊತೆಗೆ ಏನ್ ಬಳಸಬೇಕು, V1 ಅಂದ್ರೆ ಬೇಸ್ ವರ್ಬ್ ಅನ್ನ ನಾವು ಬಳಸಬೇಕು. ಕ್ರಿಯಾಪದದ ಮೊದಲನೇ ರೂಪವನ್ನ ನಾವು ಬಳಸಬೇಕು. ಆಲ್ರೆಡಿ ಕ್ರಿಯಾಪದದ ಬಗ್ಗೆ ನಾನು ಈಗಾಗಲೇ ವಿಡಿಯೋಗಳನ್ನು ಮಾಡಿದ್ದೇನೆ. ಸೊ ನೀವು ಮ್ಯಾಕ್ಸಿಮಮ್ ಅಂದ್ರೆ 500 ಒಂದು ವರ್ಕ್ ಫಾರ್ಮ್ ಗಳು ನಿಮ್ಗೆ ಗೊತ್ತಿರಲೇಬೇಕು. 5 ವರ್ಕ್ ಫಾರ್ಮ್ ಗಳು ಗೊತ್ತಿರಲೇಬೇಕು. ಅಂದ್ರೆ ನಾವು ವಾಕ್ಯವನ್ನ ಮಾಡ್ಲಿಕ್ಕೆ, ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಮಾತಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಯಾವಾಗ ಬಳಸಬೇಕು ಡೂ ಯು ಅನ್ನ, V1 ಜೊತೆಗೆ ಬಳಸಿ ಹೇಳ್ಬೇಕು ನಾವು. ನೋಡಿ, ಒಂದು ಹೇಳ್ತೇನೆ, ಸೇಮ್ ಸ್ಟ್ರಕ್ಚರ್ ಇರುತ್ತೆ. ಡೂ ಯು ಕಮ್. ನೋಡಿ, ಕ್ವಶನ್ ಮಾಡ್ತಾ ಇದ್ದೀನಿ. ಡೂ ಯು ಕಮ್, ನೀನು ಬರ್ತೀಯಾ? ಡೂ ಯು ಕಮ್, ನೀನು ಬರ್ತೀಯಾ? ಇಷ್ಟಕ್ಕೆ ಡೂ ಯು ಕಮ್ ನನ್ನ ಜೊತೆಗೆ, ಡೂ ಯು ಕಮ್ ವಿತ್ ಮೀ, ನನ್ನ ಜೊತೆಗೆ ನೀನು ಬರ್ತೀಯಾ? ನೋಡಿ, ಸೇಮ್ ಸ್ಟ್ರಕ್ಚರ್ ಇರುತ್ತೆ. ಡೂ ಯು ಈಟ್, ನೀನು ತಿಂತೀಯಾ? ಡೂ ಯು ಈಟ್ ಅ ಬನಾನಾ? ಡೂ ಯು ಈಟ್ ಅ ಮ್ಯಾಂಗೋ? ಡೂ ಯು ಈಟ್ ರೈಸ್, ನೀನು ರೈಸ್ ತಿಂತೀಯಾ? ನೋಡಿ, ಸಿಂಪಲ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ ಅನ್ನ ನೀವು ಈ ರೀತಿಯಾಗಿ ಬಳಸ್ತಾ ಹೋದಾಗ ನಾವು ಇಂಗ್ಲಿಷ್ ಅನ್ನ ಇನ್ನೂ ಸುಲಭವಾಗಿ ನಾವು ಕೂಡ ಕಲಿಬಹುದು. ಏನ್ ಸ್ಟ್ರಕ್ಚರ್ ಇದೆ, ಇದು ಸೇಮ್ ಇರುತ್ತೆ. ಇದು ನಂತರ ಬರ್ತಕ್ಕಂಥದ್ದು ಏನಿದೆಲ್ಲ ನಾವು ಯಾವಾಗಲೂ V1 ಅನ್ನೇ ನಾವು ಬಳಸಬೇಕು. ಡೂ ಯು ಕಮ್, ನೀನು ಬರ್ತೀಯಾ? ಡೂ ಯು ಈಟ್, ಡೂ ಯು ಸ್ಲೀಪ್, ನೀನು ಮಲಗ್ತೀಯಾ? ಡೂ ಯು ಸ್ಲೀಪ್? ಡೂ ಯು ರೀಡ್, ನೀನು ಓದ್ತೀಯಾ? ಡೂ ಯು ಕ್ಲೀನ್, ನೀನು ಕ್ಲೀನ್ ಮಾಡ್ತೀಯಾ, ಸ್ವಚ್ಛ ಮಾಡ್ತೀಯಾ? ನೋಡಿ, ಏನಿದೆ ಎಲ್ಲವೂ ಕೂಡ V1 ಫಾರ್ಮ್ ಅಲ್ಲಿ ಇದೆ. ಇವುಗಳನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಕೂಡ ನಾವು ಜಾಸ್ತಿಯಾಗಿ ಬಳಸಿದಾಗ ಇನ್ನೂ ಕೂಡ ಈಸಿ ಆಗುತ್ತೆ. ಡೂ ಯು ಡ್ರೈವ್, ನೀನ್ ಕಾರ್ ಓಡಿಸ್ತೀಯಾ? ಡೂ ಯು ಡ್ರೈವ್ ಅ ಕಾರ್, ನೀನ್ ಕಾರ್ ಡ್ರೈವ್ ಮಾಡ್ತೀಯಾ? ಡೂ ಯು ಸಿಂಗ್, ನೀನ್ ಹಾಡನ್ನು ಹಾಡ್ತೀಯಾ? ಡೂ ಯು ಸಿಂಗ್ ಅ ಸಾಂಗ್? ಡೂ ಯು ವಾಚ್ ನ್ಯೂಸ್, ನೀನು ವಾರ್ತೆಯನ್ನ ನೋಡ್ತೀಯಾ? ಡೂ ಯು ಡ್ರಿಂಕ್ ಕಾಫಿ, ನೋಡಿ, ನೀನು ಕಾಫಿಯನ್ನ ಕುಡಿತೀಯಾ? ಹೀಗೆ ಯು ಅಂದ್ರೆ ನೀನು, ಸೆಕೆಂಡ್ ಪರ್ಸನ್ ಆಗಿರ್ಬೋದು, ಇದು ಸಿಂಗ್ಯುಲರ್ ಅಥವಾ ಪ್ಲೂರಲ್ ಕೂಡ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಇದನ್ನ ಈ ರೀತಿಯಾಗಿ ಮಾಡ್ತಾ ಹೋದಾಗ ಜಾಸ್ತಿಯಾಗಿ ಮತ್ತೊಬ್ಬರಿಗೆ ಕೇಳಕ್ಕೆ, ನೀನು ಅಂತ ಕೇಳಕ್ಕೆ ಇದೇ ರೀತಿ ಬಳಸಬೇಕು ನಾವು. ಡೂ ಯು ಅಂದ್ರೆ ಈ ರೀತಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್, ಹಾಗಾದ್ರೆ
ಆರ್ ಯು ಅನ್ನ ಯಾವಾಗ ಬಳಸಬೇಕು ಅದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ಆರ್ ಯು ಅನ್ನ ಅಡ್ಜೆಕ್ಟಿವ್ ಜೊತೆಗೆ ಅಥವಾ ನೌನ್ ಜೊತೆಗೆ ಎರಡರಲ್ಲೂ ಕೂಡ ನಾವು ಬಳಸ್ತೇವೆ. ಹೇಗೆ ಅನ್ನೋದನ್ನ ನೋಡೋಣ ಒಂದೊಂದಾಗಿ. ಎಕ್ಸಾಂಪಲ್ ನೋಡಿ, ಮೊದಲು ನೌನ್ ಅನ್ನ ತಗೊಳ್ಳೋಣ. ಆರ್ ಯು ಅ ಸ್ಟೂಡೆಂಟ್? ಆರ್ ಯು ಅ ಸ್ಟೂಡೆಂಟ್? ನೀನು ವಿದ್ಯಾರ್ಥಿ ಇದೆಯಾ? ಆರ್ ಯು ಅ ಸ್ಟೂಡೆಂಟ್? ನಾನು ಇದ್ರ ಬಗ್ಗೆ ಕೂಡ ಒಂದು ಹೇಳಿದ್ದೇನೆ, ಆರ್ ಯು ಅನ್ನ ಯಾವಾಗ ಬಳಸಬೇಕು ಅಂತ. ಆರ್ ಯು ಅ ಸ್ಟೂಡೆಂಟ್? ನೀನು ವಿದ್ಯಾರ್ಥಿ ಇದೆಯಾ? ನೋಡಿ, ಆರ್ ಯು ಅ ಮ್ಯಾನೇಜರ್? ಅಂದ್ರೆ ಯಾವ ವ್ಯಕ್ತಿ ಏನು ಇದ್ದಾನೆ ಅಂತ ಹೇಳಲಿಕ್ಕೂ ಕೂಡ ಇದನ್ನ ನಾವು ನೌನ್ ಅಂತ ಬಳಸ್ತೇವೆ. ಆರ್ ಯು ಅ ಮ್ಯಾನೇಜರ್? ನೀನು ಮ್ಯಾನೇಜರ್ ಇದೆಯಾ? ನೋಡಿ, ಆರ್ ಯು ಅ ಡಾಕ್ಟರ್? ನೀನೊಬ್ಬ ಡಾಕ್ಟರ್ ಇದೆಯಾ? ಇದೆಯಾ ಅಥವಾ ಇಲ್ಲ ಅಂತ ಕೇಳಲಿಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೆ. ಆರ್ ಯು ಅ ಡಾಕ್ಟರ್? ಆರ್ ಯು ಅ ಮ್ಯಾನೇಜರ್? ಆರ್ ಯು ಅ ಸ್ಟೂಡೆಂಟ್? ನೋಡಿ, ಆರ್ ಯು ಈಟ್ ಅಂತ ಕೇಳೋ ಹಾಗಿಲ್ಲ, ದಟ್ ಬಿಕಮ್ಸ್ ರಾಂಗ್. ಇದೇ ರೀತಿಯಾಗಿ ನಾವು ಬಳಸಬೇಕು. ಆರ್ ಯು ಆನ್ ಇಂಜಿನಿಯರ್? ನೀವು ಇಂಜಿನಿಯರ್ ಇದ್ದೀರಾ? ಆರ್ ಯು ಆನ್ ಇಂಜಿನಿಯರ್? ಇವೆಲ್ಲವುಗಳು ನೌನ್ಗಳ ಜೊತೆಗೆ ನಾವು ಬಳಸ್ತೇವೆ ಆರ್ ಯು ಅನ್ನ. ನೆಕ್ಸ್ಟ್ ಅಡ್ಜೆಕ್ಟಿವ್ ಅನ್ನು ಹೇಗೆ ಬಳಸೋದು? ಅಡ್ಜೆಕ್ಟಿವ್ ಅಂದ್ರೂ ಕೂಡ ಬೇಸಿಕಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನಾವು ಕೂಡ ವಿಡಿಯೋ ಮಾಡಿದ್ದೇವೆ, ಅದ್ರ ಬಗ್ಗೆ ಸಪರೇಟ್ ಆಗಿ ಕೂಡ ನಾವು ಕೂಡ ಮಾಡಿದ್ದೀವಿ, ಅದನ್ನು ನೀವು ಕೂಡ ನೋಡ್ಬೋದು. ಆರ್ ಯು ಹಂಗ್ರಿ? ನಿನಗೆ ಹಸಿವಾಗಿದೆಯಾ? ಹಂಗ್ರಿ ಅಂದ್ರೆ ಅಡ್ಜೆಕ್ಟಿವ್. ಆರ್ ಯು ಹಂಗ್ರಿ? ಅಡ್ಜೆಕ್ಟಿವ್. ನಿನಗೆ ಹಸಿವಾಗಿದೆಯಾ? ಆರ್ ಯು ಹ್ಯಾಪಿ? ನೀನು ಖುಷಿಯಿಂದ ಇದೆಯಾ? ಆರ್ ಯು ಹ್ಯಾಪಿ? ಆರ್ ಯು ಡಲ್? ಯಾಕೆ ಡಲ್ ಇದೆಯಾ? ಆರ್ ಯು ಡಲ್? ನೀನು ಡಲ್ ಆಗಿದೆಯಾ? ಆರ್ ಯು ಥರ್ಸ್ಟಿ? ನಿನಗೆ ನೀರಡಿಕೆಯಾಗಿದೆಯಾ? ನೋಡಿ, ಆರ್ ಯು ಅನ್ನ ಯಾವಾಗ ಬಳಸಬೇಕು? ಅಡ್ಜೆಕ್ಟಿವ್ ಅಥವಾ ನೌನ್ ಕೂಡ ಜೊತೆಗೆ ನಾವು ಬಳಸಬಹುದು. ಅದೇ ಡೂ ಯು ಅನ್ನ ಯಾವಾಗ ಬಳಸಬೇಕು? ವರ್ಬ್ಗಳ ಜೊತೆಗೆ ಮಾತ್ರ ಬಳಸಬೇಕು. ನಿಮಗೆ ಇದೊಂದು ಎರಡು ವ್ಯತ್ಯಾಸ ಗೊತ್ತಿದ್ರೆ ನೀವು ಸರಿಯಾಗಿ ಬಳಸಲಿಕ್ಕಾಗುತ್ತೆ. ಅದಕ್ಕೆ ಸಣ್ಣ ಸಣ್ಣ ಒಂದು ಮಿಸ್ಟೇಕ್ಸ್ ಗಳನ್ನ ಕೂಡ ನಾವು ಬಳಸಿದಾಗ ಇಂಗ್ಲಿಷ್ ಅಲ್ಲಿ ನಾವು ಯಾವುದೇ ಮಿಸ್ಟೇಕ್ ಇಲ್ಲದೆ ಕೂಡ ನಾವು ಮಾತಾಡಬಹುದು. ಸೊ ಐ ಹೋಪ್ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಆರ್ ಯು ಮತ್ತು ಡು ಯು ಏನು ವ್ಯತ್ಯಾಸ, ಯಾವಾಗ ಹೇಗೆ ಬಳಸಬೇಕು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಇದೇ ರೀತಿ ನಾಳೆ ಒಂದು ವಿಡಿಯೋದಲ್ಲಿ ಕೂಡ ಮತ್ತೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ಅಂಡ್ ಡೂ ಸಪೋರ್ಟ್ ಅಂಡ್ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅಂಡ್ ರಿಲೇಟಿವ್ಸ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.